ವಧು ಬೇಕಾಗಿದೆ. ಉಷಾ ನವರತ್ನ ರಾಮ್ರವರ ಕಾದಂಬರಿ. ಹೋಟೆಲ್ ತಲುಪುತ್ತಲೇ ಪುರುಷೋತ್ತಮ್ ಶಚಿಗೆ ಮುಂದಿನ ವ್ಯವಸ್ಥೆಯ ಬಗ್ಗೆ ವಿವರಿಸಿದ. ನಾನು ನಿಮ್ಮನ್ನ ಫೋರ್ಸ್ ಮಾಡೋದಿಲ್ಲ, ಆದ್ರೆ ನಾಳೆ ನೀವು ಟ್ರಿಮ್ ಆಗಿ ಬರಬೇಕು. ನಮ್ಮ ತಂದೆ ಮುಂದೆ ನಾಟಕ ಪ್ರಾರಂಭ ಮಾಡಬೇಕಾಗತ್ತೆ. ನಾನೇನ್ ಮಾಡ್ಬೇಕಂತ ಈಗ್ಲೇ ಹೇಳ್ಬಿಡಿ ಸರ್. ಗಿರ್ ಒಂದೂ ಇಲ್ಲ. ನಾಳೆ 11 ಗಂಟೆಯಿಂದ ನಾನು ನಿಮ್ಗೆ ಪುರುಷು, ನೀವು ನಂಗೆ ಶಚಿ, ಗೊತ್ತಾಯ್ತಾ? ನಾನು ಹೇಳಿದಕ್ಕೆಲ್ಲ ಎಲ್ಲರ ಮುಂದೆ ನಾಚಿಕೆಯಿಂದ ನಕ್ರೆ ಸಾಕು. ಮಿಕ್ಕಿದ್ದು ನಾನು ನೋಡ್ಕೋತೀನಿ. ನಮ್ಮ ತಂದೆ ಏನಾದರೂ ಕೇಳಿದ್ರೆ ಒರಟಾಗಿ ಉತ್ತರಿಸ್ಬೇಡಿ ಅಷ್ಟೆ. ಶಚಿ ಉಗುಳು ನುಂಗಿದ್ಲು. ಅಷ್ಟಾಗಿ ನಡ್ಸೋದು ತುಂಬಾ ಸುಲಭದ ಕೆಲಸವೇನಲ್ಲ. ಸುಲಭವಾಗಿ ಹೇಳ್ಬಿಡ್ಬೋದು. ಹೇಳೋಕ್ಕೇನು ಮಹಾ, ಮಾಡುವುದೇ ಕಷ್ಟ. ಅದಕ್ಕೆ ಆಗ್ಲೇ ಅನುಮಾನಿಸ್ತಿದ್ದೀರಲ್ಲ, ಆಗ್ಲೇ ನನ್ನ ಉಪಕಾರನ ಮರ್ತ್ಬಿಟ್ರಾ? ಶಚಿ ಬೆಚ್ಚಿದ್ಲು. ಅಂಥವಳಲ್ಲ ನಾನು. ನಂಗೆ ನಾಟಕ ಮಾಡೋಕೆ ಅಷ್ಟು ಚೆನ್ನಾಗಿ ಬರೋಲ್ಲ. ಏನಾದ್ರೂ ಅಭಾಸ ಮಾಡಿ ನಿಮ್ಗೆ ತೊಂದರೆ ಆದ್ರೆ ಅಂತ ಯೋಚಿಸ್ತಾ ಇದ್ದೆ. ಅದಕ್ಕೆ ಹೆದರಬೇಡಿ, ನಾನು ನಿಮ್ಮನ್ನ ಟ್ರೈನ್ ಮಾಡ್ತೀನಿ. ಪುರುಷೋತ್ತಮ್ ಭರವಸೆ ಇಟ್ಟ. ಟೇಬಲ್ ಮೇಲೆ ಇಟ್ಟಿದ್ದ ತಟ್ಟೆ, ಸ್ಪೂನ್, ನೈಫ್, ಫೋರ್ಕ್ ನೋಡಿದಾಗ ಶಚಿಗೆ ಒಳಗೆ ನಡುಕ ಉಂಟಾಯಿತು. ಇವುಗಳಿಂದ ದೋಸೆ ಚಟ್ನಿ ತಿನ್ನೋದೇಗೆ? ನನಗೆ ದೋಸೆಯನ್ನ ಬೆರಳಿನಿಂದಲೇ ಮುರಿದು ಚಟ್ನಿಯಲ್ಲಿ ಅದ್ದಿ ಹಾಗೆ ಬಾಯಿಗೆ ತುರುಕಿಕೊಂಡು ತಿನ್ನುವುದರಲ್ಲೇ ಹೆಚ್ಚಿನ ತೃಪ್ತಿ. ಆಗ ಮುಕ್ಬೇಡ, ನಿಧಾನವಾಗಿ ತಿನ್ನು, ನೆತ್ತಿ ಹತ್ತಿತ್ತು. ಅಮ್ಮ ಎಷ್ಟು ಸಲ ಹೇಳ್ತಿರ್ಲಿಲ್ವೇ? ದೋಸೆ ಬಿಸಿಯಾಗಿರುವಾಗಲೇ ತಿಂದ್ರೆ ಚೆನ್ನ. ತಿನ್ನಿ, ಸಂಕೋಚ ಬೇಡ. ಇಲ್ಲಿ ನಾನು ನೀವು ಇಬ್ಬರೇ ಇರೋದು, ನಾಟಕ ಮಾಡ್ಬೇಕಾಗಿಲ್ವಲ್ಲ. ಇವನ ಮುಂದೆ ಪೆದ್ದು ಪೆದ್ದಾಗಿ ಏಕ್ ತಿನ್ನೋದು? ಶಚಿ ಮನಸ್ಸಿನಲ್ಲೇ ಹಲ್ಲು ಕಡಿದ್ಲು. ಇವನಾದ್ರೂ ತಿನ್ನೋದಕ್ಕೆ ಪ್ರಾರಂಭಿಸಿದ್ರೆ ತಿನ್ನುವ ರೀತಿ ನೋಡಿ ಕಲ್ತ್ಕೊಳ್ಬೋದು. ನೀವು ತಿನ್ನಿ. ಅವನು ಮಡಚಿಟ್ಟಿದ್ದ ನ್ಯಾಪ್ಕಿನ್ ತೆಗೆದು ತಿಂಡಿ ಮೈ ಮೇಲೆ ಬೀಳದಂತೆ ಅದನ್ನು ತೊಡೆಯ ಮೇಲೆ ಹಾಕಿಕೊಂಡದ್ದನ್ನು ನೋಡಿ ತಾನು ಹಾಗೆ ಮಾಡಿದ್ಲು. ಅವನು ಬಲಗೈಯಲ್ಲಿ ಚಾಕು, ಎಡಗೈಯಲ್ಲಿ ಫೋರ್ಕ್ ಹಿಡಿದ ರೀತಿಯಲ್ಲಿ ತಾನು ಹಿಡಿದ್ಲು. ಅವನು ನಿರಾಯಾಸವಾಗಿ ದೋಸೆ ಕತ್ತರಿಸಿ ಚಟ್ನಿಯಲ್ಲಿ ಅದ್ದಿ ಫೋರ್ಕ್ನಲ್ಲಿ ಚುಚ್ಚಿ ಬಾಯಿಗಿಟ್ಕೊಂಡ. ಅದನ್ನೇ ಅನುಕರಿಸಲು ಅವಳು ಪ್ರಯತ್ನಿಸಿದಾಗ, ಚಾಕುವಿನಿಂದ ದೋಸೆ ಕತ್ತರಿಸುವುದಾಗ ಅದು ಕೈ ತಪ್ಪಿ ಹಾರಿ ಅವನ ಪ್ಲೇಟ್ನ ಮುಂದೆ ಬಿತ್ತು. ಪುರುಷೋತ್ತಮ್ ಬೆಚ್ಚಿದ. ಶಚಿಯ ಮುಖ ಕೆಂಪಗಾಯಿತು. ಹೋಟೆಲ್ನಲ್ಲಿದ್ದವರೆಲ್ಲ ತನ್ನನ್ನೇ ನೋಡುತ್ತಿರುವರೆಂದು ತಿಳಿದ ಶಚಿಗೆ ತಲೆ ಎತ್ತಲಾಗಲಿಲ್ಲ. ಫೋರ್ಕು ಚಾಕು ಎರಡನ್ನೂ ಕೆಳಗಿಟ್ಟು ಬಿಟ್ಲು. ಪುರುಷೋತ್ತಮ್ ಅವಳತ್ತ ನೋಡಿದಾಗ ಅವಳ ಕಣ್ಣುಗಳು ಮೃದುವಾಯಿತು. ಇಟ್ಸ್ ಆಲ್ ರೈಟ್. ಫೋರ್ಕ್ ಚಾಕು ಉಪಯೋಗಿಸಕ್ಕೆ ಬರ್ದೇ ಇದ್ರೆ ಬಿಡಿ, ಹಾಗೆ ತಿನ್ನಿ, ಪರವಾಗಿಲ್ಲ. ನೀವು ಹಾಗೆ ತಲೆ ಬಗ್ಸಿ ಕುಳಿತ್ರೆ ಎಲ್ರೂ ನಿಮ್ಮ ತಲೆ ನೋಡ್ತಾರೆ. ಏನು ಆಗಿಲ್ಲ ಅಂತ ಅಂದ್ಕೊಂಡು ಬರೀ ಕೈಯಲ್ಲೇ ತಿನ್ನಿ. ಶಚಿ ಅತಿ ಪ್ರಯಾಸದಿಂದ ಧೈರ್ಯ ಮಾಡಿ ತಲೆ ಎತ್ತಿ ಕೊನೆಗಣ್ಣಿನಿಂದ ಸುತ್ತಲೂ ನೋಡಿದ್ಲು. ಎಲ್ಲರೂ ಅವರವರ ತಿಂಡಿಯ ತಟ್ಟೆಯಲ್ಲಿ ಅವರವರ ಮಾತುಕತೆಯಲ್ಲಿ ತೊಡಗಿದ್ದು ಕಂಡು ಪುರುಷೋತ್ತಮ್ನತ್ತ ಪಿಸುದನಿಯಲ್ಲಿ ಹೇಳಿದ್ಲು, ಸಾರಿ ಯಾಕೆ? ಮೊದ್ಲು ಹಾಗೆ ತಿನ್ನುವಾಗ ನನ್ಗೂ ಹಾಗೆ ಆಗಿತ್ತು. ಅವನು ನಸುನಕ್ಕಾಗ ಶಚಿಯ ಮನಸ್ಸು ಹಗುರವಾಯಿತು. 1-2 ಸಲ ಅಭ್ಯಾಸವಾದ್ರೆ ಸರಿ ಹೋಗುತ್ತೆ. ಅವನ ನಗುವಿನಿಂದ ಅವಳಿಗೆ ಹೋದ ಜೀವ ಮರಳಿ ಬಂದಂತಾಯ್ತು. ನಂಗೆ ಕೈಯಲ್ಲಿ ಹಿಡಿದು ತಿಂದೆ ಅಭ್ಯಾಸ. ನಮ್ಮ ತಾಯಿ ಯಾವಾಗ್ಲೂ ಬೈತಾರೆ, ಹಾಗೆ ಮುಕ್ಬೇಡ, ನೆತ್ತಿ ಹತ್ತುತ್ತೆ ಅಂತ. ತಾನು ನಗಲು ಪ್ರಯತ್ನಿಸಿದ್ಲು. ಅವನು ಅವಳ ಮುಖವನ್ನೇ ದಿಟ್ಟಿಸಿದ. ಯಾವ ಕಪಟತನದ ಸೋಂಕು ಇಲ್ಲದ ಅವಳ ಮಾತು ಅವನಿಗೆ ಹಿಡಿಸಿತು. ಬಿಚ್ಚು ಮನಸ್ಸಿನ ಹುಡುಗಿ ಇವಳು ಅಂದುಕೊಂಡ. ಅವನು ನೋಡಿದ, ಭೇಟಿಯಾದ, ಪರಿಚಯವುಳ್ಳ ಹುಡುಗಿಯರೆಲ್ಲ ಒಂದು ರೀತಿ ಸರಳತೆ, ನೈಜತೆಯಿಂದ ದೂರವಾಗಿದ್ದವರೇ ಜಾಸ್ತಿ. ಬೆತ್ ನೆನಪಿಗೆ ಬಂದಳು. ಅವಳೊಮ್ಮೆ ಪಾರ್ಟಿಯಲ್ಲಿ ಕುಡಿಯುತ್ತಿದ್ದ ಪಾನೀಯವನ್ನು ಎಲ್ಲೋ ಗಮನದಲ್ಲಿ ಚೆಲ್ಲಿದಾಗ ಎಷ್ಟು ದೊಡ್ಡ ಗಲಾಟೆಯಾಗಿತ್ತು. ಅವಳು ಕೈ ಇಸಿಕೊಂಡು ಕಣ್ಣೀರಿಟ್ಟು ಎಲ್ಲರಲ್ಲೂ ಕ್ಷಮೆ ಯಾಚಿಸಿದ್ದಲ್ಲವೇ? ಎಲ್ಲರ ಗಮನವನ್ನು ಹರಿಸಿಕೊಂಡಿದ್ಲು. ಎಲ್ಲರೂ ಅವಳ ಬಗ್ಗೆ ಅನುಕಂಪ ತೋರುವವರೇ. ತನಗೆ ಎಷ್ಟು ಕಷ್ಟವಾಗಿತ್ತು. ಅದ್ರ ಬಗ್ಗೆ ಬೆತ್ ಅನೇಕ ದಿನಗಳವರೆಗೆ ಮಾತಾಡಿ ಬೇಸರಿಸಿದ್ಲು. ಓ ಪುರುಷು, ಅವರೆಲ್ಲ ನನ್ನ ಬಗ್ಗೆ ಏನಂದ್ಕೊಳ್ತಾರೆ? ನಾನೆಂಥ ಕೆಲಸ ಮಾಡಿಬಿಟ್ಟೆ? ನಾನೇನೋ ಮಾಡಬಾರ್ದ ಕೆಲಸ ಮಾಡಿದ್ದಂತೆ ಆಡಿದ್ಲು. ಬೆತ್ ಬಹಳ ಭಾವುಕಳು. ಬೆಳಗಿನಿಂದ ಬೆತ್ಗೆ ಫೋನ್ ಮಾಡಲು ಆಗ್ಲೇ ಇಲ್ಲ. ಅವನ ವಿಮನಸ್ಕತೆ ಕಂಡ ಶಚಿಗೆ ಕೊಂಚ ಭಯವಾಯಿತು. ತನ್ನ ನಡವಳಿಕೆಯಿಂದ ಅವನಿಗೆ ಬೇಸರವಾಗಿರಬಹುದೇ? ಒಂದ್ ವೇಳೆ ಬೇಸರದಿಂದ ತನಗೆ 25,000 ಕೊಡದೆ ಹೋದ್ರೆ?
ಈ ನಾಟಕ ಇಷ್ಟಕ್ಕೆ ಸಾಕೆಂದ್ರೆ ಅರ್ಧ ತಿಂದಿದ್ದ ದೋಸೆಯನ್ನ ಪಕ್ಕಕ್ಕೆ ಸರಿಸಿದ್ಲು. ಲೋಟದಲ್ಲಿದ್ದ ನೀರು ಕುಡಿದು ಕಾಗದದ ನ್ಯಾಪ್ಕಿನ್ನಿಂದ ಕೈ ಒರೆಸಿಕೊಂಡ್ಳು. ನಂಗೇನು ಬೇಡ, ಸಾಕು. ಪುರುಷೋತ್ತಮ್ ಸರಕ್ಕನೆ ಕಣ್ಣೆತ್ತಿ ನೋಡ್ದ. ಯಾಕೆ ದೋಸೆ ಹಾಕ್ಬಿಟ್ಬಿಟ್ರಿ? ಸೇರೋಲ್ವೇ? ಹೊಟ್ಟೆ ತುಂಬೋಗಿದೆ. ಶಚಿಯ ನಾಲಿಗೆ ತೊದಲಿತು. ಅವಳ ಹೊಟ್ಟೆ ಕೂಗುತ್ತಿತ್ತು. ಕಾಫಿ ಆದ್ರೂ ಕುಡಿಬೋದಲ್ಲ? ಬೆಳಗಿನಿಂದ ತುಂಬಾ ಸಲ ಕುಡ್ದಿದ್ದೀನಿ. ಶಚಿಗೆ ಅಲ್ಲಿಂದ ಎದ್ದು ಹೋದ್ರೆ ಸಾಕಾಗಿತ್ತು. ನಾನ್ ಕುಡಿಬೇಕು, ನನ್ಗೆ ಕಂಪ್ನಿ ಕೊಡ್ಬೋದಲ್ಲ? ಪುರುಷೋತ್ತಮ್ ಹೇಳಿದಾಗ ಶಚಿ ತೆಪ್ಪಗಾಗಬೇಕಾಯ್ತು. ಅವನು 2 ಕಾಫಿ ಆರ್ಡರ್ ಮಾಡಿದಾಗ ತುಟಿಕ್ ಪಿಟಿಕ್ ಅಂದೆ ಕಾಫಿ ಕುಡಿದ್ಲು. ಅವನು ಬೇಗ ಕುಡಿದು ಬಿಸಿ ಎಂದು ನಿಧಾನವಾಗಿ ಕುಡಿತಿದ್ದ ಅವಳತ್ತ ನಗೆ ನೋಟ ಬೀರ್ದ. ನೀವು ಬಹಳ ಮಾತುಗಾರಳೆಂದು ಕೇಳಿದ್ದೆ, ಆದ್ರೆ ನಿಮ್ಮ ಮೌನ ನೋಡಿದ್ರೆ ನನಗನುಮಾನ ಬರ್ತಿದೆ. ನನ್ನ ಕಂಪ್ನಿ ನಿಮ್ಗೆ ಇಡ್ಸ್ತಿಲ್ವೇನೋ? ಹೌದು, ನಿನ್ ಈ ನಾಟಕ ಯಾರಿಗ್ ಬೇಕಿತ್ತು ಎನ್ನುವ ಮನಸ್ಸಾಯ್ತು. ಆಗೇನಿಲ್ಲ, ಪರಿಚಯ ಹೆಚ್ಚಾಗಿ ಇಲ್ದವ್ರ ಬಳಿ ನಾನು ಮಾತನಾಡೋದು ಕಡಿಮೆ ಎಂದಳು. ಹಾಗಾದ್ರೆ ನಾವು ಪರಿಚಯ ಮಾಡ್ಕೊಳ್ಳೋದು ಮೇಲು. ಇಲ್ದಿದ್ರೆ ನಮ್ ನಾಟಕದಲ್ಲಿ ನಾವು ಸೋಲ್ ಕಾಣ್ತೀವಿ. ಪುರುಷೋತ್ತಮ್ ಕ್ರಾಪಿನಲ್ಲಿ ಕೈ ಆಡಿಸ್ಕೊಂಡ. ನೀವು ನನ್ನ ಏನಾದ್ರೂ ಕೇಳ್ಬೋದು, ನಾನು ಅಷ್ಟೆ ನಿಮ್ಮನ್ನ ಕೇಳ್ಬೋದಷ್ಟೆ. ನನ್ನ ಕೇಳಿ ತಿಳ್ಕೊಳ್ಳೋ ಅಷ್ಟು ಏನು ನನ್ನಲ್ಲಿಲ್ಲ. ಶಚಿ ಹೇಳಿದಾಗ ಪುರುಷೋತ್ತಮ್ನ ಮುಖ ಗಂಭೀರವಾಯ್ತು. ನಿಮ್ಮಲ್ಲಿ ಏನೂ ಇಲ್ಲ ಅಂತ ನಾನು ಒಪ್ಕೊಳ್ಳೋದಿಲ್ಲ. ನಿಮ್ಮ ಸರಳತೆ, ಬಿಚ್ಚು ಮನಸ್ಸು, ನಿಮ್ಮ ಬದುಕು ನನಗಿಷ್ಟವಾಗಿದೆ. ನನ್ನ ಈ ವೈಭವ ಜೀವನ, ದುಡಿಮೆ, ಆರ್ಟಿಫಿಷಿಯಲ್ ಬದುಕು ಎಲ್ಲ ಅರ್ಥರಹಿತ, ಮೀನಿಂಗ್ಲೆಸ್. ಇವನೊಬ್ಬ ಸೆಂಟಿಮೆಂಟಲ್ ಫೂಲ್. ಶಚಿ ಮನಸ್ಸಿನಲ್ಲೇ ಗುಣಗಿಕೊಂಡ್ಳು. ಬರೀ ಸೋಗು, ನನ್ ಸರಳತೆ ಇವನಿಗಿಷ್ಟನಾ? ಕ್ಷಣಕಾಲ ಯೋಚಿಸಿ ಕೇಳಿದ್ಲು. ನಿಮ್ಮ ಫಿಯಾನ್ಸಿ ಬೆತ್ ಹೇಗಿದ್ದಾಳೆ ಕೇಳ್ಬೋದೆ? ಓ ಶೋರ್ಲಿ. ಪುರುಷೋತ್ತಮ್ನ ಮುಖ ಅರಳಿತು. ಬೆತ್ ತುಂಬಾ ಸ್ವೀಟ್ ಗರ್ಲ್, ತುಂಬಾ ಚೆನ್ನಾಗಿದ್ದಾಳೆ. ಅವಳ ಫೋಟೋ ನಿಮ್ ಬಳಿ ಇದೆಯಾ? ಶಚಿ ಅನುಮಾನಿಸುತ್ತಾ ಕೇಳಿದ್ಲು. ಡೆಫಿನೆಟ್ಲಿ. ಪುರುಷೋತ್ತಮ್ ಜೇಬ್ಗೆ ಕೈ ಹಾಕಿ ಪರ್ಸ್ ತೆಗೆದು ಅದರೊಳಗೆ ಇದ್ದ ಒಳ ಪ್ಯಾಕೆಟ್ನಲ್ಲಿದ್ದ ಪಾರದರ್ಶಕ ಕವಚದಿಂದ ಇಣುಕುತ್ತಿದ್ದ ಬೆತ್ನ ಭಾವಚಿತ್ರ ಅವಳ ಮುಂದೆ ಇಡಿದ. ಶಚಿ ಅದರತ್ತ ನೋಡಿದ್ಲು. ಬಣ್ಣದ ತಲೆಗೂದ್ಲು, ನೀಲಿ ಹಸಿರು ಮಿಶ್ರಿತ ಕಣ್ಣುಗಳು, ಕೊಂಚ ದೊಡ್ಡದೆನ್ನಬಹುದಾದ ರಂಗು ಹಚ್ಚಿದ ಬಾಯಿ, ಮುದ್ದಾದ ಪುಟ್ಟ ಮೂಗು, ಕೆನೆ ಗುಲಾಬಿ ಬಣ್ಣ, ಬಿಳಿಯ ನೆರಿಗೆ ಹಿಡಿದ ಕಾಲರ್ ಇದ್ದ ಫ್ರಾಕಿನ ಮೇಲ್ಭಾಗ ಪಾರದರ್ಶಕವಾಗಿ, ಕೊಂಚ ಇಳಿ ಕತ್ತಿನ ಆ ಡ್ರೆಸ್ನಲ್ಲಿ ಅವಳ ರೂಪಕ್ಕಿಂತ ಬಣ್ಣ, ಯೌವನ ಬಹಳ ಆಕರ್ಷಕವಾಗಿತ್ತೆನ್ನಬಹುದು. ಬಣ್ಣಕ್ಕೆ, ತೋರು ಯೌವನಕ್ಕೆ ಮಾರಿ ಹೋಗಿರ್ಬೇಕು ಎಂದುಕೊಂಡ್ಳು. ಅವನಿಗೆ ಸೋಗಿನ ನಗೆ ಬೀರಿದ್ಲು. ಶಿ ಈಸ್ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದ್ದಾಳೆ. ಪುರುಷೋತ್ತಮ್ ಅವಳ ನಗು ಅರಳಿದ ಮುಖ ನೋಡಿದ. ಒಬ್ಬ ಹೆಣ್ಣು ಮತ್ತೊಬ್ಬ ಹೆಣ್ಣನ್ನು ತುಂಬಾ ಚೆನ್ನಾಗಿದ್ದಾಳೆ ಅಂತ ಬಾಯಿ ತುಂಬಾ ಮನಬಿಚ್ಚಿ ಹೇಳೋದುಂಟೆ? ಬೆತ್ ನನ್ನ ಮಟ್ಟಿಗೆ ಸುಂದ್ರಿ, ಆದ್ರೆ ಅಲ್ಲಿನ ಜನರಿಗೆ, ಆ ದೇಶ, ಪರಿಸರಕ್ಕೆ ಸ್ಮಾರ್ಟ್ ಅಷ್ಟೆ. ನಾನು ಬೆತ್ಲನ್ನ ಒಲ್ದಿದ್ದು ಅವಳ ಸೌಂದರ್ಯಕ್ಕಾಗಿಯೇ. ಇಲ್ಲ, ಅವಳು ಬ್ಯೂಟಿಫುಲ್ ಅನ್ನೋದಕ್ಕಿಂತ ಅವಳು ಸ್ವೀಟ್ ಅಂದ್ರೆ ಒಪ್ಬೋದು. ಅಗಲವಾದ ಕಣ್ಣಿಲ್ಲ, ಉದ್ದ ರೇಷ್ಮೆ ಕೂದ್ಲಿಲ್ಲ, ತಿದ್ದಿದ ಕಣ್ಣು, ಮೂಗು, ಬಾಯಿ ಇಲ್ಲ. ಆದ್ರೂ ದೇರ್ ಇಸ್ ಸಮಥಿಂಗ್ ಸ್ವೀಟ್ ಅಟ್ಯಾಚ್. ಅಲ್ಲಿಂದ ಮನೆಗೆ ಬಂದ ಶಚಿಗೆ ಬಾಗಿಲ ಎದುರಿನಲ್ಲೇ ಶ್ರೀರಾಮ್ ಸಿಕ್ಕಿದ. ಏನು ಶಚಿ, ಇಷ್ಟು ತಡವಾಗಿ ಮನೆಗೆ ಬರ್ತಾ ಇರೋದು? ಆಫೀಸ್ ಕಾಯೋ ಕೆಲ್ಸ ಏನಾದ್ರೂ ಸಿಕ್ತಾ? ಹಾಗೆ ಇಟ್ಕೋ, ನಿನ್ನಂಗೆ ಕೆಲ್ಸ ಇಲ್ದೆ ಹೀಗೆ ಬಾಗ್ಲು ಕಾಯೋಕ್ಕಿಂತ ವಾಸಿ. ಶಚಿ ನಕ್ಕು ಒಳ ನಡೆದ್ಲು. ಶ್ರೀರಾಮ್ಗೆ ಕೋಪ ಬರಲಿಲ್ಲ. ತಾನು ನಸುನಕ್ಕ. ಶಚಿ ಒಳ್ಳೆಯ ಮೂಡ್ನಲ್ಲಿದ್ದಾಳೆ. ಸಾಕೇನೆ ಒತ್ತು? ಶಾರದಮ್ಮ ಮಗಳನ್ನ ಕೇಳಿದ್ರು. ಶಿವಪ್ರಕಾಶ್ ಬಂದು ನಿನ್ಗೋಸ್ಕರ ಕಾದು ಹೋದ್ರು. ಶಚಿ ತಾಯಿಯ ಪಕ್ಕದಲ್ಲಿ ಕುಳಿದ್ಲು. ಅಮ್ಮ, ಕಣ್ಮುಚ್ಚಿ ಕುತ್ಕೋ, ನಿಂಗೆ ವರ ಕೊಡ್ತೀನಿ. ಸಾಕೆ ಆಟ, ನಿಂದು ಅತಿ ಆಯ್ತು, ಅದೇನೋ ಕೊಡು. ಶಚಿ ಪರ್ಸಿನಿಂದ ಕಂದು ಬಣ್ಣದ ದಪ್ಪ ಕವರೊಂದನ್ನ ಅವರ ಕೈಯಲ್ಲಿಟ್ಲು. ಎಣ್ಸ್ ನೋಡ್ಕೋ, 25,000 ಇದೆ, ಆದಷ್ಟು ಬೇಗ ವಾಲ್ಗ ಊದಿಸ್ಬಿಡು ಎಂದಳು. ಮುಂದುವರೆಯುವುದು.